ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಮ್ಮನ್ನು ಚೈತನ್ಯ ಪಡಿಸುವುದಿಲ್ಲವೋ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 85:6 ವಚನ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯ ಪಡಿಸುವುದಿಲ್ಲವೋ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರೇ, ನಿನ್ನ ಪ್ರಜೆಯಾದಂಥ ನಾವು ನಿನ್ನಲ್ಲಿ ಆನಂದಿಸುವಂತೆ ನಮ್ಮನ್ನು ಚೈತನ್ಯ ಪಡಿಸಿರಿ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಸೋತು ಹೋಗುತ್ತೇವೆ, ಕುಗ್ಗಿ ಹೋಗುತ್ತೇವೆ, ನಿರಾಶೆಗೆ ಒಳಪಡುತ್ತೇವೆ. ಅಂಥ ಸಮಯದಲ್ಲಿ ನಮ್ಮನ್ನು ಚೈತನ್ಯ ಪಡಿಸುವುದು ದೇವರು ಮಾತ್ರ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಡೆನಿಸ್ ಎಂಬಂಥ ಒಬ್ಬ ಬೋಧಕರು ತಾವು ಬೋಧಕರಾಗುವ ಮೊದಲು ಕೆಲ ಕಾಲ ಸಂಗೀತ ಸಾಧನಗಳನ್ನು ಮಾರುವ ಒಂದು ಅಂಗಡಿಯಲ್ಲಿ ಸಂಗೀತ ಸಾಧನಗಳನ್ನು ನುಡಿಸಲು ಬಯಕೆಯೊಂದಿಗೆ ಬರುವ ವಿದ್ಯಾರ್ಥಿಗಳಿಗೆ ವಾದ್ಯಗಳನ್ನು ನುಡಿಸಲು ಹೇಳಿಕೊಟ್ಟರು. ಅವರು ಅಂಗಡಿ ಬರುವವರಿಗೆ ವಾದ್ಯಗಳನ್ನು ನುಡಿಸಲು ಅವರಿಗೆ ಹೇಳಿಕೊಡುತ್ತಿದ್ದರಿಂದ ಆ ಅಂಗಡಿಯ ಮಾಲೀಕರು ಅಲ್ಲಿದ್ದ ಒಂದು ಹೊಸ ಬ್ಯಾಜೋ ಎಂಬಂಥ 5 ತಂತಿಯ ವಾದ್ಯವನ್ನು ಅವರಿಗೆ ಅರ್ಧ ಬೆಲೆಗೆ ಮಾರಿದರು. ಡೆನ್ನಿಸ್ ಅವರು ಬೋಧಕರಾದ ನಂತರ ಆ ಸಂಗೀತವನ್ನು ನುಡಿಸುವುದಕ್ಕಾಗಿ ಅವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ಅದನ್ನು ತೆಗೆದುಕೊಂಡು ನುಡಿಸುತ್ತಾ ಇದ್ದರು. ಅದು ಮಾತ್ರವಲ್ಲ, ಅವರ ಸೇವೆಗೆ ಬಹಳ ಸಹಕಾರಿಯಾಯಿತು. ಅದು ಬಹಳ ಚೆನ್ನಾಗಿತ್ತು. ಸುಂದರವಾದಂಥ ಸಂಗೀತ ಅದರಿಂದ ಕೇಳಿಸುತ್ತಾ ಇತ್ತು. ದಿನ ಕಳೆದಂತೆ, ವರ್ಷಗಳು ಉರುಳಿದಂತೆ ಆ ಒಂದು ಸಾಧನದಲ್ಲಿ ದುರಸ್ತಿಗಳು ಬರಲಾರಂಭಿಸಿತು. ಏಕೆಂದರೆ ಅದು 30 ವರ್ಷಗಳ ಮೊದಲು ಮಾಡಿದ್ದಾಗಿತ್ತು. ಈಗ ಅದನ್ನು ಸರಿಪಡಿಸಿದರೆ ಮಾತ್ರ ಚೆನ್ನಾಗಿ ಪ್ಲೇ ಮಾಡ್ಬೋದಾಗಿತ್ತು. ನಂತರ ಅದನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ಅದರಲ್ಲಿದ್ದಂಥ ದುರಸ್ತಿಗಳನ್ನು ತಿಳಿದುಕೊಂಡು ಅದನ್ನು ಸರಿಪಡಿಸಿ ನಂತರ ಅದನ್ನು ಪ್ಲೇ ಮಾಡಿದಾಗ ಇನ್ನೂ ಚೆನ್ನಾಗಿ ಅದನ್ನು ನುಡಿಸುವುದಕ್ಕೆ ಮತ್ತು ಕೇಳಿಸಿಕೊಳ್ಳುವುದಕ್ಕೆ ಬಹಳ ಆನಂದಕರವಾಗಿತ್ತು. ನೋಡ್ರಿ, ಯಾವುದೇ ಒಂದು ಸಾಧನವಾಗಲಿ ಅದನ್ನು ಉಪಯೋಗಿಸುವ ಹಾಗೆ ಅದರ ಒಂದು ಕಳೆದು ಹೋಗ್ತಾ ಇರ್ತದೆ. ತಿರುಗಿ ಅದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ಆ ದುರಸ್ತಿಯಾದ ಸಂಗತಿಗಳನ್ನು ಸರಿಪಡಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನ ಕೂಡ ಆ ಒಂದು ಸಾಧನದ ರೀತಿಯಲ್ಲಿ ಇದೆ. ದೇವರು ನಮ್ಮನ್ನು ರಕ್ಷಿಸಿದ ಹೊಸದರಲ್ಲಿ ನಾವು ದೇವರಿಗಾಗಿ ಭಕ್ತಿ ವೈರಾಗ್ಯವಾಗಿ ಇದ್ದೆವು. ದಿನಗಳು ಕಳೆದಂತೆ ದೇವರಿಗಾಗಿ ಜೀವಿಸಬೇಕೆಂಬಂಥ ವೈರಾಗ್ಯ ಕಡಿಮೆಯಾಯಿತು. ನಂತರ ಈಗ ಎಷ್ಟೋ ವರ್ಷಗಳು ಉರುಳಿ ಬಿಟ್ಟಿದ್ದೆ, ಆದರೆ ಅದೆಲ್ಲವನ್ನು ನಾವು ನಮ್ಮ ಜೀವಿತದಲ್ಲಿ ಲಘುವಾಗಿ ಪರಿಗಣಿಸ್ತೇವೆ. ಹೇಗೆ ಆ ಸಾಧನವನ್ನು ದುರಸ್ತಿ ಹಿಡಿದಾಗ ಸರಿಪಡಿಸಿ ಅದನ್ನು ಉಪಯೋಗಿಸಿದರೋ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಆಗಾಗ ಹೇಳಬೇಕು, ಸ್ವಾಮಿ, ನನ್ನನ್ನು ಚೈತನ್ಯ ಪಡಿಸ್ರಿ, ನನ್ನನ್ನು ಸರಿಪಡಿಸ್ರಿ, ನನ್ನನ್ನು ದೇವರೇ ಶುದ್ಧಿಗೊಳಿಸ್ರಿ, ನನ್ನನ್ನು ಪರಿಶುದ್ಧಗೊಳಿಸ್ರಿ ಎಂಬುದಾಗಿ ಹೇಳಿದರೆ ಮಾತ್ರ ದಿನವೂ ನಾವು ಬಳಕೆಯಾಗುವ ಸಾಧನವಾಗಲಿಕ್ಕೆ ಸಾಧ್ಯ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ದೇವರೇ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯ ಪಡಿಸು. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ದಿವಸ ನಾವು ದೇವರಿಗೆ ಕೇಳೋಣ, ಹೌದಪ್ಪ, ನನ್ನ ಜೀವಿತವೂ ಸಹ ಬರುಡಾಗಿದೆ, ನನ್ನ ಜೀವಿತವೂ ಸಹ ಒಂಟಿಯಾಗಿದೆ. ಕೆಲವು ಸಾರಿ ಕರ್ತನ ನನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ನಾನು ಸರಿಪಡಿಸಿಕೊಳ್ಳಬೇಕು. ನೀನು ನನ್ನನ್ನು ಸರಿಪಡಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಿ ಎಂಬುದಾಗಿ ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕೀರ್ತನೆಗಾರನು ಪ್ರಾರ್ಥನೆ ಮಾಡಿದ ಹಾಗೆ ದೇವರೇ ನಮ್ಮನ್ನು ಚೈತನ್ಯ ಪಡಿಸಪ್ಪ. ಕೆಲವು ಸಾರಿ ದೇವರೇ ಅಪ್ಪ, ನಿನ್ನಿಂದ ಉಪಯೋಗವಾಗುವಂಥ ಸಾಧನವಾಗಿದ್ದರು ದಿನಗಳು ಕಳೆದಂತೆ ಆ ಸಾಧನವನ್ನು ದುರಸ್ತಿ ಮಾಡಿ ಹೇಗೆ ಅದನ್ನು ಚೆನ್ನಾಗಿಟ್ಕೊಳ್ಬೇಕು ಅದೇ ವಿಧದಲ್ಲಿ ನಮ್ಮನ್ನು ಸಹ ಪವಿತ್ರಗೊಳಿಸ್ರಿ, ಪರಿಶುದ್ಧಗೊಳಿಸ್ರಿ, ನಿನ್ನ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸ್ರಿ. ಈ ಹೊಸ ದಿನಕ್ಕಾಗಿ ಕೂಡ ದೇವರೇ ನಿಮ್ಮನ್ನು ವಂದಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ಈ ದಿನದಲ್ಲಿ ಅಪ್ಪ, ಜಯ ಕೊಡುವ ದೇವರು ನೀವು. ಜಯಭರಿತ ಕ್ರೈಸ್ತ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಸಕಲ ಶೋಧನೆಗಳನ್ನು ನಿನ್ನ ನಾಮದಲ್ಲಿ ಗೆಲ್ಲಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಇದು ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡಿರಿ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ